ನಿರಂತರ ಸುರಿಯುತ್ತಿರುವ ಮಳೆಯಿಂದ ಬೆಳೆದ ಕಬ್ಬು ನೆಲಕ್ಕಚ್ಚಿದ್ದರಿಂದ ರೈತ ಕಣ್ಣೀರು. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಕರಜಗಿ ಗ್ರಾಮದ ರೈತ ಶಿವಕುಮಾರ್ ಬಸಪ್ಪ ಕಲ್ಲೂರು ಎಂಬ ರೈತ ತೋಟದಲ್ಲಿ ಬೆಳೆದ ಕಬ್ಬು ನೆಲಕ್ಕಚ್ಚಿದ್ದರಿಂದ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ತಮ್ಮ ಜಮೀನಿನಲ್ಲಿ 1 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಈ ಬಾರಿ ಕಬ್ಬು ಬೆಳೆ ಬೆಳೆದಿದ್ದರು. ಇನ್ನೇನು ಕಬ್ಬು ತೆಗೆದು ಸಕ್ಕರೆ ಕಾರ್ಖಾನೆಗೆ ಮಾರಾಟ ಮಾಡಿ ನೆಮ್ಮದಿಯ ಜೀವನ ನಡೆಸುವ ಕನಸಿನಲ್ಲಿದ್ದರು. ಆದರೆ ನಿರಂತರವಾಗಿ ಸುರಿದ ಮಳೆಯಬ್ಬರಕ್ಕೆ 2 ಎಕರೆ ಕಬ್ಬು ಬೆಳೆ ನೆಲಕ್ಕಚ್ಚಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಈ ವರ್ಷ ಉತ್ತಮ ಬೆಳೆ ಬೆಳೆದು ಲಾಭದ ನಿರೀಕ್ಷೆಯಲ್ಲಿದ್ದ ರೈತರನ್ನ ವರುಣ ಕಂಗಾಲಾಗಿಸಿದ್ದಾನೆ. 2 ಎಕರೆ ಭೂಮಿಯಲ್ಲಿ ಕಬ್ಬು ಬೆಳೆ ಬೆಳೆದಿದ್ದೇವೆ. ಇಲ್ಲಿಯವರೆಗೆ 1 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿದ್ದೇವೆ. ಈಗ ಮಳೆ ಬಂದು ಕಬ್ಬು ನೆಲಕ್ಕಚ್ಚಿ ಹಾನಿಯಾಗಿದೆ. ಸರ್ಕಾರ ಸೂಕ್ತ ಪರಿಹಾರ ನೀಡಿ ನಮಗೆ ಸಹಾಯ ಮಾಡದಿದ್ದರೆ ನಮ್ಮ ಗತಿ ಏನು ಎಂದು ರೈತ ಕಣ್ಣೀರು ಹಾಕುತ್ತಿದ್ದಾನೆ. ಸೈಫಾನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಅಫಜಲಾಪುರ. ನಮಸ್ಕಾರ, ನನ್ನ ಹೆಸರು ಶಿವಾನಂದ್ ಬಸಪ್ಪ ಕಲ್ಲೂರ್. ನಮ್ಮದು ಇಲ್ಲಿ ನೋಡ್ತಿರಲ್ಲ, ನಮ್ಮ ಎಲ್ಲ ಕಬ್ಬ ಒಟ್ಟು ಮಳೆಯಿಂದ ಒಟ್ಟು ಕಬ್ಬ ಹಾಳಾಗಿದೆ. ಇದು ಪರಿಹಾರ ಕುಡಿಬೇಕಂತ ಇನ್ನೊಂದು ನಮ್ಮ ಕಡೆ. ಮತ್ತು ನಮ್ಮದು 2 ಎಕರೆ ಕಬ್ಬಿತ್ತು. ಅದಕ್ಕೆ 1 ಲಕ್ಷ ರೂಪಾಯಿ ಚಿಲ್ಲರೆ ಖರ್ಚಾಗಿದೆ. ಅದಕ್ಕೆ ಸರ್ಕಾರ ಇದಕ್ಕೆ ಪರಿಹಾರ ನೀಡಬೇಕಂತೇಳಿ ನಮ್ಮದು ವಿನಂತಿ. ಯಾಕಂದ್ರೆ ಬಡ್ಡಿ ದರ್ಶಿಲಿ ಉಳಿದೆ ನಂದು ಕಬ್ಬು. ನೋಡ್ತೀರಿ ನೀವು, ಈ ಕಡೆ ಎಲ್ಲ ನಂದು ಕಬ್ಬು ಪೂರ ಸಾಪಾಗಿದೆ, ಹಿಂಗೆ ಮನ್ಕೊಂಡದು ಪೂರ. ಅದಕ್ಕೆ ನೀವೇ ಇದು ಮಾಡಬೇಕು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.